ಹೀರೋ ಹೀರೋಯಿನ್ ಮತ್ತು ಸಂಗೀತ ನಿರ್ದೇಶಕರು, ಇನ್ನುಳಿದ ಎಲ್ಲ ಟೆಕ್ನಿಷಿಯನ್ಸ್ಗಳು, ಮಾಧ್ಯಮದ ಸ್ನೇಹಿತರೆ ಮತ್ತು ಮಹಿಳೆಯರೇ, ಸಿನಿಮಾ ನನಗೆ ಹೊಸದು. ರಾಜಕೀಯ ಅಳಬ ನಾನು. ಸಿನಿಮಾ ಹೊಸದು. ಮೊದಲನೇ ಸಿನಿಮಾ ಪಿಂಕ್ ನೋಟ್ ಅಂತೇಳಿ ಭಾವನಾ ಮೆನನ್ ಮತ್ತು ಲವ್ಲಿ ಪ್ರೇಮ್ ಅವರ ಇದರಲ್ಲಿ ಈಗ 90% ಶೂಟಿಂಗ್ ಮುಗಿದೋಗಿದೆ. ಇನ್ನೊಂದು 10% ಇಲ್ಲಿ ಬೆಂಗಳೂರಲ್ಲಿದೆ. ದುಬೈ, ಅಜರ್ಬೈಜಾನ್ ಅದೆಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಈಗ ಎರಡನೇ ಚಿತ್ರ ನಮ್ಮ ಸ್ನೇಹಿತ ರಾಮು ಭಾಳ ದಿನಗಳಿಂದ ಇದು ಭಾಳ ಚೆನ್ನಾಗಿದೆ ಕತೆ, ಇದು ಮಾಡೋಣ ನೀವು ಅಂತ ಬರ್ತಾಯಿದ್ದ. ಹಾಗಾಗಿ ಚೆನ್ನಾಗಿ ಮಾಡಪ್ಪ, ಜನಗಳಿಗೆ ಸಿನಿಮಾ ನೋಡಿ ಏನು ಅದರಲ್ಲಿ ಒಂದು ಆದ್ಕೋಬೇಕು, ಆಯ್ಕೆ ಮಾಡ್ಕೋಬೇಕು. ಸಿನಿಮಾ ಬರೀ ದುಡ್ಡು ಮಾಡೋಕ್ಕೆ ಸಿನಿಮಾ ಮಾಡೋದಲ್ಲ, ಜನಗಳಿಗೂ ಬೇಕಾಗಂತ ಸಿನಿಮಾ ಮಾಡು, ನಾನು ಸಪೋರ್ಟ್ ಮಾಡ್ತೀನಿ ಅಂತೇಳಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟೆ. ಒಳ್ಳೆ ಸಿನಿಮಾ ಮಾಡ್ತೀವಿ ನಾವೆಲ್ಲರೂ ಸೇರಿ. ನಿಮ್ಮೆಲ್ಲರ ಆಶೀರ್ವಾದ ನಮಗಿರಲಿ ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ನಮ್ಮ ಭರತ್ ಹೀರೋ ಮಾಡ್ತಾ ಇದ್ದಾರೆ. ಈ ಹೀರೋ ಮಾಡೋಕ್ಕೆ ಆ ಭಗವಂತ ನಾವೇನು ನಂಬಿದ್ದೀರಿ ಆ ದೇವರು ನಮ್ಮ ಆನಂದಪ್ಪನ ಕಳಿಸಿದ್ದಾರೆ. ಹಾಗೆ ನಮ್ಮ ರಾಮಣ್ಣವರು, ನಮ್ಮ ವೀನಸ್ ಮೂರ್ತಿಯವರು, ಆಮೇಲೆ ನಮ್ಮ ಚೆನ್ನಣ್ಣ ಫೈಟ್ ಮಾಸ್ಟ್ರವರು, ಮ್ಯೂಸಿಕ್ ಡೈರೆಕ್ಟ್ರು, ಇವರೆಲ್ಲ ಇವ್ರ ಕಲ್ಪನೆಯಲ್ಲಿ ಇದು ಮೂಡಿ ಬರ್ತಾ ಇದೆ. ಇದಕ್ಕೆ ನಮ್ಮ ಎಲ್ಲ ನಮ್ಮದು ಒಂದು 76ನೇ ಇಸ್ವಿಯಿಂದ ಸಿನಿಮಾ ರಂಗದಲ್ಲಿರೋದು ನಾನು. ನಮ್ಮ ಉಸಿರಲ್ಲಿ ಉಸಿರಾಗಿ, ಜೀವದಲ್ಲಿ ಜೀವವಾಗಿ, ರಕ್ತದಲ್ಲಿ ರಕ್ತವಾಗಿ ಬೆಳ್ತಾ ಇರೋ ಪತ್ರಿಕಾ ಮಾಧ್ಯಮ ಮಿತ್ರರು ನಿಮ್ಮ ಪಿಕ್ಚರ್ ಇದು ಅಂದ್ಕೊಂಡು ಪ್ರಚಾರ ಕೊಟ್ಟು ಇದಕ್ಕೆ ನೀವು ಆಶೀರ್ವಾದ ಮಾಡಿ ಈ ಚಿತ್ರಕ್ಕೆ ನೀವು ಬಲ ತುಂಬಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಬಹುಶಃ ಜೀವನದಲ್ಲಿ ಫಸ್ಟ್ ಟೈಮ್ ಕೇಳ್ಕೊತಾ ಇರೋದು, ರಿಕ್ವೆಸ್ಟ್ ಮಾಡ್ತಾ ಇರೋದು ಎಲ್ಲರಿಗೂ. ಇದು ನಿವೇದನೆ, ಇದು ಪ್ರಾರ್ಥನೆ ಆಗಿರುತ್ತೆ ತಮ್ಮಲ್ಲಿ. ಈ ಚಿತ್ರತಂಡನ, ಈ ಸಿನಿಮಾನ ಮೆಜೆಸ್ಟಿಕ್ 2 ತಾನೇ ಆ ಮೆಜೆಸ್ಟಿಕ್ ಹೆಂಗೆ ಮಾಡಿಸ್ಕೊಂತ 25 ವರ್ಷದ ಹಿಂದುಗಡೆ ನಮ್ಮ ದಾಸ ಸುದೀಪ್ ಅವ್ರನ್ನ ಹೆಂಗೆ ಕೆತ್ತುತ್ತೋ, ದರ್ಶನ್ ಅವ್ರನ್ನ ಹೆಂಗೆ ಕೆತ್ತುತ್ತೋ ಹಂಗೆ ನಾನು ಸುದೀಪ್ಗೆ ನನಗೆ ಬಂದಿದ್ದು ಪಾತ್ರ ಬಿಟ್ಕೊಟ್ಟೆ ಆ ಕಾಲದಲ್ಲಿ. ಅದೇ ನೆನಪು ನೋಡಿ. ಯಾವಾಗ ಹೆಂಗೆ ಕೆತ್ತುತ್ತೋ ಹಂಗೆ ಈಗ ಕಲಾದೇವಿ ನಮ್ಮ ಭರತ್ನ ಕೆತ್ತಿ ಮಡ್ಲಿಗೆ ಹಾಕ್ಕೊಂಡು ತಿದ್ದಿ ತೀಡಿ ಶಿಲ್ಪಿ ಮಾಡಲಿ ಅಂತ ದೇವರು ಬೇಡ್ಕೊಂಡು ನಿಮ್ಮಲ್ಲಿ ಬೇಡ್ಕೊಂಡು ಜನ ಮೆಚ್ಚುಗೆ ಪಡೆದು ಎಲ್ಲರೂ ಸ್ವೀಕಾರ ಮಾಡೋ ಥರ ಚಿತ್ರ ಮೂಡಿಬರಲಿ, ಅದಕ್ಕೆ ಪ್ರೇರಣೆ ಭಗವಂತ ನಿಂತ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಾನು ಇನ್ನೂ ಏನೇನೋ ಮಾತಾಡಬೇಕು, ಈಗ ಆಗಲ್ಲ, ಹೋಗ್ತಾ ಮಾತಾಡ್ತೀರಿ. ಈಗ ಇಷ್ಟೇ. ನಮಸ್ಕಾರ ಅಣ್ಣ ಎಲ್ಲರಿಗೂ. ಏನಿಲ್ಲ, ಆಕ್ಟರ್ ವಿಲ್ ಶೈನ್ಸ್ ಸ್ಟಾರ್ ಓನ್ಲಿ ನೈಟ್, ಬಟ್ ನೀನು ಡೇ ಆ್ಯಂಡ್ ನೈಟು ಇದಾಗಬೇಕಾದ್ರೆ ನಿರ್ದೇಶಕರು, ತಾಂತ್ರಿಕ ವರ್ಗದವರು, ಪ್ರತಿಯೊಂದವ್ರು ಏನು ಹೇಳ್ತಾರೋ ಅವರಿಗೆ ಒಲವಾಗಿ ಅಣ್ಣವ್ರ ನಡೆ ನುಡಿನ ಫಾಲೋ ಮಾಡಿಕೊಂಡು FIL ಎಮ್ ಪ್ರೊಡ್ಯೂಸರ್ಸು ಅವ್ರಿಗೆ ವಿಧೇಯಕನಾಗಿದ್ದರೆ ಅವರು ನಿನ್ನ ಕೈ ಬಿಡದೆ ಮುಂದುವರಿಸ್ತಾರೆ ಅಂತ ಹೇಳಿದ್ದೀನಿ ಅಣ್ಣ. ಥ್ಯಾಂಕ್ ಯು. ನನ್ನ ಪಿಕ್ಚರಲ್ಲಿ ಫಸ್ಟು ದಿ ಸಿಟಿ ಅಂತ ಒಂದು ಫಿಲಮಲ್ಲಿ ಮಾಡಿಸಿದೆ ಅಣ್ಣ. ಮಾಸ್ಟರ್ ಹಿರಣ್ಣ ಯಾರು, ನಮ್ಮ ಸಾಯಿ ಪ್ರಕಾಶ್ ವಿಜಯಕೃಷ್ಣ ಡೈರೆಕ್ಟರ್ ಆದ ಮಿನಿರಲ್ಲಿ. ಆಮೇಲೆ ರೋಮೈ ಜಟ್ ಒಂದು ಪಿಕ್ಚರಲ್ಲಿ ವಿಜಯ ರಾಘವೇಂದ್ರ ಚಿಕ್ಕ ಕ್ಯಾರೆಕ್ಟ್ರು ಮಾಡಿಸಿದೆ.
ಭಗವಂತ ಅಷ್ಟೇ ನನಗೆ ನೀನೊಂದು ಫೋಟೋ ತೋರಿಸಿದ್ದೀನಿ, ನಡೆಯೋದು ಕಲಿಸಿದ್ದೀನಿ, ಓಡೋದು, ಒಲಿಂಪಿಕ್ ಗೆಲ್ಲೋದು, ಮುಂದೆ ಆ ತಾಯಿ ಭುವನೇಶ್ವರಿ ಮಾಡಲಿ ಅಂತ. ಅಣ್ಣ ಇನ್ನೂ ಏನೂ ಕೇಳಿಲ್ಲ ನಾನು. ಇಲ್ಲ, ಫೋಟೋ ಸೆಕ್ಷನ್ ಮಾಡಿದೆ ಸಡನ್ನಾಗಿ. ಇದಕ್ಕಿಂದಕ್ಕೆ ಮೊನ್ನೆ ಬುಧವಾರ ನಮ್ಮ ನಿರ್ಮಾಪಕರು ರಾಘೇಂದ್ರಪ್ಪ ಅವರು ಮನೆಗೆ ಬಂದು ರಾಮಣ್ಣವರೆಲ್ಲ ಹಿಂಗೆ ತಿಳಿಸಿದ್ರು. ನಾನು ಯಾವಾಗಲೂ ಸಿನಿಮಾಲಿ 2 ಅವರ್ಗೆ ನಾವು ಡಿಸೈಡ್ ತಗೊಳ್ಳೋರು. 10 ಗಂಟೆಗೆ ರಿಲೀಸ್ ಮಾಡ್ತೀವಿ, 12ವರೆಗೆ ನಮ್ಮ ಭವಿಷ್ಯ. ಅದರಿಂದ ತಾನಾಗೆ ಬಂದಿರೋ ಇದನ್ನು ಇದು ಮಾಡೋದು ಬೇಡ ಅಂತ ನಾವು ಒಪ್ಕೊಂಡಿದ್ದೀವಿ ಸರ್. ನಾನು ಕೇಳಲ್ಲ, ನಮ್ಮ ಮಗ ಇವರೆಲ್ಲ ಕೇಳಿ ಅವ್ರು ಇದು ಮಾಡಲಿ. ಆತ ಮೆಜೆಸ್ಟಿಕ್ 2 ಅನ್ನೋ ಹೆಸರೇ ಮಾಡಿಸ್ಕೊಳ್ಳಿ ಎಲ್ಲಾನು. ಆಯ್ತಲ್ಲ? ಧನ್ಯವಾದಗಳು ಸರ್. ನಮ್ಗೆ ಆನಂದಪ್ಪ ಅವರು ಸಿಕ್ಕಿದ್ರು. ಅವ್ರಿಗೂ ನಮಗೂ ಒಂದು 2 ವರ್ಷದಿಂದ ರಿಲೇಷನ್ಶಿಪ್ ಇತ್ತು. ಸೊ ಅವಾಗ ಅವ್ರ ಹತ್ರ ಭೇಟಿ ಮಾಡ್ತಾನೆ ಇರ್ತಿದ್ದೆ ನಾನು. ಅಣ್ಣ ಈ ಥರ ಒಂದು ಕಾನ್ಸೆಪ್ಟ್ ಇದೆ ಮಾಡೋಣ ಅಂತ ಹೇಳಿಬಿಟ್ಟು ಅವ್ರ ಹತ್ರ ಒಂದ್ಸರಿ ಕುತ್ಕೊಂಡು ಒಂದು ಲೈನ್ ಹೇಳಿದೆ. ಸರಿ ಆಯ್ತು, ಏನೋ ಒಂದು ಪ್ಲಾನ್ ಮಾಡಪ್ಪ ಅಂತೇಳಿ ಹೀಗೆ ಒಂದು ನಡವಾಟ ಬಂದು ಅದು ಇಲ್ಲಿವರೆಗೂ ಬಂದಿದೆ. ಇನ್ನು ಮುಂದೆ ಎಲ್ಲ ದೇವ್ರಿಚ್ಛೆ. ಬೆಂಗಳೂರಿಗೆ ಬಂದಾಗ ನಾನು ಗಾಂಧಿನಗರ್ಗೆ ಬಂದೆ. ಓಮ್ ಸಿನಿಮಾದಲ್ಲಿ ಒಂದು ವರ್ಕ್ ಮಾಡಿದೆ ನಾನು ಓಮಲ್ಲಿ. ಸೊ ಉಪೇಂದ್ರ ಅವ್ರ ಫಸ್ಟು ಸಿನಿಮಾದಲ್ಲಿ ನಾನು ವರ್ಕ್ ಮಾಡಿದೆ, ತೆರೆ ಹಿಂದೆ ವರ್ಕ್ ಮಾಡಿದ್ದೆ. ಹಲವಾರು ನಿರ್ದೇಶಕರ ಜೊತೆ ನಾನು ವರ್ಕ್ ಮಾಡಿದ್ದೀನಿ. ಸೊ ಸಿನಿಮಾ ಮಾಡಬೇಕು ಅನ್ನೋದು ಒಂದು ಹುಚ್ಚಿತ್ತು ನನಗೆ. ಒಂದು ಡೈರೆಕ್ಷನ್ ಮಾಡಬೇಕು, ಒಂದು ಇಂಟ್ರೆಸ್ಟಲ್ಲಿ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಕಿಚ್ಚಿತ್ತು. ಸೊ ತುಂಬ ವರ್ಷದಿಂದ ಅದು ಕನಸಿತ್ತು. ಅದು ಈಗ ನೆನೆಸಾಗ್ತಾ ಇದೆ. ಆದರೆ ಏನೋ ಒಂದು ಪ್ರಯತ್ನ ಪಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಮೆಜೆಸ್ಟಿಕ್ ಫಸ್ಟ್ ಸ್ಕ್ರಿಪ್ಟ್ ಬರೆದಿದ್ದೆ ನಾನು. PN ಸತ್ಯ ಅವರು ಸುಂದರಪುರ ಒಂದು ಸಿನಿಮಾ ಮಾಡಿದರು. ಸೊ ನಮ್ಮ ಫ್ರೆಂಡು ನನಗೆ ಅವ್ರು ಪರಿಚಯ ಇದ್ರು, ಸತ್ಯಂಗೆ ಪರಿಚಯ ಇರೋ ಫ್ರೆಂಡ್ ನನಗೆ ಪರಿಚಯ ಇದ್ರು. ಸೊ ಪರಿಚಯ ಇದ್ದಾಗ ಈ ಥರ ನೀವು ಮೆಜೆಸ್ಟಿಕ್ ಒಂದು ಕಾನ್ಸೆಪ್ಟ್ ಅಂದ್ಕೊಂಡಿದ್ದೇವೆ, ಸುಂದರಪುರ ಒಂದು ಸಿನಿಮಾ ಮಾಡಿದ್ದಾರೆ PN ಸತ್ಯ ಅಂತೇಳಿ. ಸೊ ಅಂಜಿ ನಾಗರಾಜ್ ಅವರು ನಾವು ಒಂದು ಸಿನಿಮಾ ವರ್ಕ್ ಮಾಡಿದ್ದು ಅಲೋಯಮ್ಮ ಅಂತೇಳಿ. ಡೈರೆಕ್ಟ್ರು ಪ್ರೇಮು, ನಿರ್ದೇಶಕರು, ಅವ್ರು ನಿರ್ದೇಶಕ ಆಗಿರೋ ಅವ್ರು ಕಂಟಿನ್ಯೂಟಿ ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಾಯಿದ್ರು. ಸೊ ಪ್ರೇಮ್ಗೂ ನಮಗೂ ಒಂದು ರಿಲೇಷನ್ಶಿಪ್ ಇತ್ತು. ಅವಾಗ ಅವರು ನಾವು ಭೇಟಿ ಆಗ್ತಾ ಇದ್ದೋ. ಆಗ ಇವಾಗ ಜೋಗಿ ಪ್ರೇಮ ಅವ್ರ ಕಂಟಿನ್ಯೂಟಿ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾಯಿದ್ರು. ಸೊ ಪ್ರೇಮು ನಾವು ಅವಾಗ ಜೊತೆ ಸೇರ್ತಾ ಇದ್ವಿ. ಸೊ ಜೊತೆ ಸೇರ್ತಾ ಇರ್ಬೇಕಾದ್ರೆ ಒಂದು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಆ ಪಿಕ್ಚರ್ ಡಬ್ಬಿಂಗ್ ನಡೀತಾ ಇತ್ತು. ಸೊ ಡಬ್ಬಿಂಗ್ ನಡೀತಾ ಇರ್ಬೇಕಾದ್ರೆ ನಾವು ಅವರು ಒಂದು ಕುತ್ಕೊಂಡು ಒಂದು ವರ್ಕ್ ಮಾಡ್ತಾ ಇದ್ವಿ ಹಾಗೇನೆ. ಸೊ ವರ್ಕ್ ಮಾಡ್ಕೊಂಡು ಅವ್ರದ್ದು ರಿಲೇಷನ್ಶಿಪ್ ಬೆಳೀತಾ ಇತ್ತು. ಅಂಜಿ ನಾಗರಾಜ್ ಅವರು ನಾವು ಒಂದು ಕುತ್ಕೊಂಡು ಒಂದು ವರ್ಕ್ ಮಾಡ್ತಾ ಇದ್ವಿ. ಸೊ ಸುಂದರಪುರ ಸಿನಿಮಾ ಆದಮೇಲೆ PN ಸತ್ಯವ್ರು ನನಗೆ ಸಿಕ್ಕಿ ನಮ್ಮ ಫ್ರೆಂಡ್ ಅವ್ರಿಗೆ ಕರ್ಕೊಂಡೋಗಿ ಭೇಟಿ ಮಾಡಿಸಿ, ನೀನು ಮೆಜೆಸ್ಟಿಕ್ ಅಂತ ಒಂದು ಸಿನಿಮಾ ಅಂದ್ಕೊಂಡಿದೆಯಲ್ಲ, ಟೈಟ್ಲ್ ನಾನು ಹೇಳಿದೆ ಅಂದ್ಕೊಂಡಿದ್ದೆ, ಆ ಸ್ಕ್ರಿಪ್ಟ್ ಇವ್ರಿಗೆ ಹೇಳು ಅಂತೇಳಿ ನಾನು PN ಸತ್ಯವ್ರಿಗೆ ಕತೆ ಹೇಳಿದೆ. ಈ ಥರ ಮೆಜೆಸ್ಟಿಕ್ ಈ ಥರ ಒಂದು ಲೈನ್ ಇದೆ, ಟೈಟ್ಲ್ ಅಂದ್ಕೊಂಡಿದ್ದೀನಿ, ಇದೇನೋ ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ವರ್ಕ್ ಮಾಡಿಕೊಂಡು ಒಂದು ವಾರ ಅವ್ರ ಜೊತೆ ಓಡಾಡ್ಕೊಂಡಿದ್ವಿ. ಐಲ್ಯಾಂಡ್ಸ್ ಅಂತ ಒಂದು ಹೋಟ್ಲ್ ಇತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಆ ಹೋಟ್ಲಿಗೆ ದುಡ್ಡು ನಾನೇ ಕಟ್ಟಿದ್ದು, 5,000 ರೂಪಾಯಿ ರೂಮ್ ಬಾಡಿಗೆ ಅಂತೇಳಿ. ಸೊ 1 ತಿಂಗಳು ಆ ಹೋಟ್ಲಲ್ಲಿ ರೂಮ್ ಬಾಡಿಗೆ ಕಟ್ಟಿ ನಾನು ಒಂದು ಸ್ಕ್ರಿಪ್ಟ್ ಮಾಡಿದ್ವಿ. ಅಲ್ಲಿ ಕುತ್ಕೊಂಡು 1 ತಿಂಗಳು 2 ತಿಂಗಳು ವರ್ಕ್ ಮಾಡಿದ್ವಿ. ಮೆಜೆಸ್ಟಿಕ್ ಅಂತೇಳಿ ಟೈಟ್ಲ್ ಇಟ್ಕೊಂಡು ವರ್ಕ್ ಮಾಡಿದ್ವಿ. ಸೊ ಆ ಕತೆ ಎಲ್ಲ ಆದಮೇಲೆ ಆಮೇಲೆ ಬಾಮಾರೀಶ್ವರ್ ಎಂಟ್ರಿ ಆದ್ರು ಅಲ್ಲಿಗೆ. ಸೊ ಬಾಮಾರೀಶ್ವರ್ ಎಲ್ಲ ಎಂಟ್ರಿ ಆದಮೇಲೆ ಸಂತೋಷ್ ಹೋಟ್ಲಿಗೆ ಶಿಫ್ಟ್ ಆದ್ವಿ. ಸಂತೋಷ್ ಹೋಟ್ಲಿಂದ ಅಲ್ಲೊಂದು ವರ್ಷ ವರ್ಕ್ ಮಾಡಿದ್ವಿ. ಸೊ ಅಲ್ಲೊಂದು ವರ್ಷ ವರ್ಕ್ ಮಾಡಿಕೊಂಡು ಆಮೇಲೆ ರಾಮಮೂರ್ತಿ ಅವರು ಇವರೆಲ್ಲ ಆಮೇಲೆ ಸಿಕ್ಕಿದ್ದವ್ರಿಗೆ. ಸೊ ಅಲ್ಲಿಗೆ ನನಗೆ ಸಂತೋಷ್ ಹೋಟ್ಲಿಗೂ ಅವ್ರಿಗೂ ನಮ್ಗೊಂದು ಕ್ಲಾಶ್ ಆಯ್ತು. ಅವ್ರಿಗೆ PN ಸತ್ಯಂಗೂ ನಮಗೊಂದು ಕ್ಲಾಶ್ ಆಯಿತು. ಸೊ ಅವ್ರು ನಮ್ಮನ್ನು ಅವಾಯ್ಡ್ ಮಾಡಿ ಸಿನಿಮಾ ಮಾಡಿದ್ರು ಆ ಟೈಮಲ್ಲಿ ಅವರು. ಅದೇ ಕಿಚ್ಕೋಸ್ಕರ ನಾನು ಮೆಜೆಸ್ಟಿಕ್ 2 ಅಂತ ಸಿನಿಮಾ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಮಾಡ್ಕೊಂಡು ಅದು ಇಲ್ಲಿವರೆಗೂ ಮುಂದುವರ್ಕೊಂಡು ಬಂದಿದ್ದೀನಿ ನಾನು. ಸೊ ಜೋಗಿ ಪ್ರೇಮ್ವರೆಗೂ ನಮಗೊಂದು ರಿಲೇಷನ್ಶಿಪ್ ಇದೆ. ಆದ್ರೆ ಇವತ್ತು ಹೇಳಲ್ಲ, ಅದ್ರ ಮುಂದೆ ನಾನು ಯಾವತ್ತೂ ಒಂದು ದಿವಸ ಹೇಳ್ತೀನಿ. ಬೇರೆ ಯಾರಿದ್ದಾರೆ ಆರ್ಟಿಸ್ಟ್ಗಳು? ಇದರಲ್ಲಿ ಒಂದು 4-5 ಜನ ವಿಲನ್ಸ್ ಇದ್ದಾರೆ ಸರ್, ದೊಡ್ಡ ಆರ್ಟಿಸ್ಟ್ಗಳೇ ಅನ್ಕೊಂಡಿದ್ದೀವಿ, ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಶೂಟಿಂಗ್ಗಳು ಎಲ್ಲಿದೆ ಸರ್? ಟೈಟ್ಲು ನಂದೇ, ಫಸ್ಟ್ ನನ್ನ ಗರ್ಭದಿಂದನೇ ಬಂದಿದ್ದು ಟೈಟ್ಲು. ಫಸ್ಟು ನಾನು ಬೆಂಗಳೂರಿಗೆ ಬಂದಾಗ ನಾನು ಹಲವಾರು ಇಲ್ಲಿ ಇನ್ಸಿಡೆಂಟ್ಸ್ಗೆಲ್ಲ ನೋಡಿದಾಗ, ಸೊ ಇಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂದಾಗ ನಾನು ಮೆಜೆಸ್ಟಿಕ್ ಅನ್ನೋ ಟೈಟ್ಲು ನನಗೆ ಅಣ್ಣಮ್ಮ ತಾಯಿ ಕೊಟ್ಟಿದ್ದು. ಸೊ ಅಣ್ಣಮ್ಮ ತಾಯಿ ಮುಂದೆ ನಿಂತ್ಕೊಂಡು ನಾನು ಒಂದು ಏನೋ ನನಗೊಂದು ಇನ್ಸಿಡೆಂಟ್ಸ್ ಆಯಿತು. ಸೊ ಅಣ್ಣಮ್ಮನ ಆಶೀರ್ವಾದ ತೊಗೊಂಡು ನಾನು ಏನಾದ್ರು ಒಂದು ಸಾಧನೆ ಮಾಡ್ಬೇಕಂದ್ರೆ ಈ ಮೆಜೆಸ್ಟಿಕ್ ಅನ್ನೋ ಟೈಟ್ಲ್ ಇಟ್ಕೊಂಡೆ ನಾನು ಏನಾದ್ರು ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಕಿಚ್ ಬೆಳೆದಿದ್ದು ನನಗೆ. ಸೊ PN ಸತ್ಯ ನಾನು ಸುಂದರಪುರ ಸಿನಿಮಾ ಆದಮೇಲೆ ಅವ್ರು ಭೇಟಿಯಾಗಿದ್ದು ನನಗೆ, ನಮ್ಮ ಫ್ರೆಂಡ್ ಮುಖಾಂತರ ಪರಿಚಯ ಆಗಿದ್ದು. ಸೊ ಅಲ್ಲಿವರೆಗೂ ನಾನು ಒಬ್ಬ ಲೋಕಲ್ ಆಗಿ ಇಟ್ಕೊಂಡು ತೆರೆ ಹಿಂದೆ ಕೆಲಸ ಮಾಡಿಕೊಂಡು ಆ ಟೈಟ್ಲು ಆ ಕಾನ್ಸೆಪ್ಟ್ಗಳನ್ನೆಲ್ಲ ನಾನು ರೂಮಲ್ಲಿ ಒಬ್ಬ ಫ್ರೆಂಡ್ ಇದ್ದ, ನಾನು ಅವನು ಕುತ್ಕೊಂಡು ಬರ್ಕೊತಾ ಇದ್ವಿ. ನಾವು ಈ ಜನವರಿ 15ರಲ್ಲಿ ರಿಜಿಸ್ಟರ್ ಮಾಡಿಸಿದ್ವಿ. ಈ ಜನವರಿ 15ರಲ್ಲಿ ರಿಜಿಸ್ಟರ್ ಮಾಡಿಸಿದ್ವಿ.
ಪರ್ಮಿಷನ್ ರಾಮಹರೀಶ್ವರದ ಅವರಿಬ್ಬರು ಪರ್ಮಿಷನ್ ತೊಗೊಂಡು ನಾನೇ ಮಾಡ್ಕೊಂಡು ಹೌದು ಸರ್, ಅವತ್ತು ನಾನು ಏನು ಕಾನ್ಸೆಪ್ಟ್ ಮಾಡಿದ್ವಿ ಇದು ಅದಕ್ಕಿಂತ ಜೋರಾಗಿ ಬರುತ್ತೆ ಸಿನಿಮಾ. ಅವತ್ತು ನೀವೇನು ಮೆಜೆಸ್ಟಿಕ್ ಸಿನಿಮಾ ನೋಡಿ ದರ್ಶನ್ ಅವ್ರಿಗೆ ಆಶೀರ್ವಾದ ಮಾಡಿದ್ದೀರಾ, ಇವತ್ತು ಅದೇ ಥರ ಮೆಜೆಸ್ಟಿಕ್ 2 ಅಲ್ಲಿ ಭರತ್ ಅವ್ರಿಗೆ ಆಶೀರ್ವಾದ ಮಾಡ್ತೀರ ಅನ್ನೋ ನಂಬಿಕೆ ನನಗಿದೆ. ಇವತ್ತೇನು ಹೊಸಬ್ರುಗಳು ಸಿನಿಮಾ ಬರ್ತಾ ಇದೆ, ಏನಾಗ್ತಾ ಇದೆ ಅಂತ ನಾನು ಇಂಟ್ರೆಸ್ಟ್ ನೋಡಿದ್ದೀನಿ. ನನಗೆ ಇಂಟ್ರೆಸ್ಟಿಗೆ ಇವತ್ತು ಬಂದಿಲ್ಲ, ನಾನು ಬಂದು 25 ವರ್ಷದ ಮೇಲೆ ಆಗಿದೆ. ಸೊ ಹಂಗಾಗಿ ನಾನು ಹಲವಾರು ನಿರ್ದೇಶಕರು ಹಿಂದೆ ನಿಂತ್ಕೊಂಡು ಕೆಲಸ ಮಾಡಿ ಹಲವಾರು ಡೈರೆಕ್ಟರ್ಗಳ ಹತ್ರ ಎಲ್ಲ ನೋಡಿದ್ದೀನಿ ನಾನು. ಅದೇ ಒಂದು ನನಗೊಂದು ಮೈಂಡ್ ಇದೆ, ಸಿನಿಮಾ ಒಂದು ಲಾಂಚ್ ಮಾಡ್ತೀನಿ, ಅದ್ರ ಜನರಿಗೆ ಮನಸ್ಸಿಗೆ ತಟ್ತೀನಿ ಅನ್ನೋದು ಅದು ನನ್ನಲ್ಲಿ ಒಂದು ಕಿಚ್ಚಿದೆ. ಅದು ಇಲ್ಲ, ನಾನು ಯಾರಿಗೂ ಟಾರ್ಗೆಟ್ ಮಾಡಿಲ್ಲ ಸರ್, ಇದು ಕಾನ್ಸೆಪ್ಟ್ಗೋಸ್ಕರ ನಾನು ಮಾಡಿರೋ ಡೈಲಾಗ್ಸ್. ಅದು ನಾನು ಯಾರನ್ನೂ ಉದ್ದೇಶಪೂರ್ವವಾಗಿ ಇಲ್ಲಿ ಇಟ್ಕೊಂಡು ಯಾರನ್ನೂ ಇದು ಮಾಡಬೇಕು ಅಂತ ನಾನು ಕಾನ್ಸೆಪ್ಟ್ ಮಾಡಿರೋದಲ್ಲ ಅದು. ಸೊ ನನ್ನ ಕಾನ್ಸೆಪ್ಟ್ಗೆ ಏನು ಬೇಕೋ ಆ ಸಿನಿಮಾಗೆ ಏನು ಬೇಕು ಅನಿಸಿದೆ ಅದನ್ನ ನಾನು ಇಟ್ಕೊಂಡು ಪ್ಲೇ ಮಾಡ್ಕೊಂಡು ಹೋಗಿದ್ದೀನಿ. ಇದು ಒಂದು ಆ್ಯಕ್ಷನ್, ಒಂದು ರೌಡಿಸಮ್ ಸಿನಿಮಾ ಸರ್, ಅಷ್ಟೇ. ಹೌದು. ಶೂಟಿಂಗ್ ಎಲ್ಲ ಇಲ್ಲ, ಅದರಲ್ಲಿ ಹೀರೋ ಹೀರೋಯಿನ್ ಇಬ್ರು ನಾವು ಇದಾಗ್ತಾರೆ ಅದರಲ್ಲಿ. ಸೊ ಅದರಲ್ಲಿ ಹೀರೋ ಹೀರೋಯಿನ್ ಇದಾಗಿರೋದ್ರಿಂದ ಇದಿಲ್ಲ. ಇದೊಂದು ಮರಿದಾಸ ಅನ್ನೋದು ಒಂದು ಮೆಜೆಸ್ಟಿಕ್ ಯಾಕೆ ಬರ್ತಾನೆ ಅವನು. ಸೊ ಆ ಮರಿದಾಸನಿಂದ ಏನ್ ನಡೀತದೆ ಒಂದು ಕಾನ್ಸೆಪ್ಟ್ ಇದೆ ಅದರಲ್ಲಿ. ದಾಸ ಶೂಟಿಂಗ್ ಎಲ್ಲೆಲ್ಲಿ ಮಾಡ್ತೀರಾ ಸರ್? ಇಲ್ಲಿ ಮೆಜೆಸ್ಟಿಕ್, ಕಲಾಸಿಪಳ್ಯ, ಶಿವಾಜಿನಗರ, ಟೋಟಲ್ ಇಲ್ಲಿ ಲೋಕಲ್ ಕಾನ್ಸೆಪ್ಟ್ ಇಟ್ಕೊಂಡು ಪ್ಲಾನ್ ಮಾಡಿದ್ವಿ. ಸುತ್ತಮುತ್ತ ಸರ್. ಇಲ್ಲ, ಇದಕ್ಕೆ ಚಿಂತಾನವ್ರು ಅನ್ಕೊಂಡಿದ್ವಿ ಸರ್, ಡೈಲಾಗ್ ರೈಟರ್. ಅವರು ಸ್ವಲ್ಪ ಅವ್ರ ಹತ್ರ ಮಾತುಕತೆ ಮಾತಾಡಿಲ್ಲ. ಸೊ ಹಂಗಾಗಿ ನಾವು ಡೈಲಾಗ್ ರೈಟರ್ದು ಹೆಸರು ಹಾಕಿಲ್ಲ. ಸೊ ಅವ್ರಿಗೂ ನಮ್ಗೆ ಮಾತು ಫೋನಲ್ಲಿ ನಡೀತಿದೆ, ಸಿಗೋಣ ಒಂದ್ಸಲ ಭೇಟಿ ಆಗೋಣ ಅಂತ. ಇದೆಲ್ಲ ಆದ್ಮೇಲೆ ಪ್ಲಾನ್ ಮಾಡ್ತಿದ್ವಿ. ಹೌದೌದು, ಸಾರಥಿಗೆಲ್ಲ ಬರ್ತಿದ್ರು ಅವರು. ಚಿಂತನ್ ಮಾರ್ಚಲ್ಲಿ ಚಿತ್ರೀಕರಣ ಪ್ರಾರಂಭ. ಹೌದು ಸರ್, ಶಿವರಾತ್ರಿ ಹಬ್ಬದ ದಿವಸ ಮುಹೂರ್ತ ಮಾಡ್ತಾರೆ. ಧನ್ಯವಾದಗಳು ಡೈರೆಕ್ಟರ್. ಬರಸರ್ ಒಂದು ಇಂಟ್ರೊಡಕ್ಷನ್ ಅಂತ ಒಂದು ಸಾಂಗ್ ಇದೆ, ಒಂದು ಮೊದಲ ಸೆಂಟಿಮೆಂಟ್, ಒಂದು ಲವ್ ಸ್ಯಾಡ್, ಒಂದು ಡ್ಯೂಯೆಟ್, ರೆಗ್ಯುಲರ್ ಕಮರ್ಷಿಯಲ್ ಪ್ಯಾಟರ್ನ್ಸ್ ಇದು ಆಗಿದೆ ಸರ್. ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಐದಾಗಲಿದೆ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಕೃತಜ್ಞತೆಗಳು ಫಸ್ಟ್ ಅಂಜಿನವರು, ರಾಮು, ಆನಂದಪ್ಪ ಸರು, ಶಿಲ್ಪ ಶ್ರೀನಿವಾಸ್ ಸರ್ಗೆ, ಎಲ್ಲರೂ. ಅದು ನಾಗೇಂದ್ರ ಸರ್ ತುಂಬ ವರ್ಷಗಳ ನಂತರ ಮಾಡ್ತಾಯಿದ್ದೀನಿ. ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋಂಗಿಲ್ಲ. ಬಟ್ ರಾಮು ತುಂಬ ಕಷ್ಟಪಟ್ಟು ಬಂದಿದ್ದಾರೆ, ನಮ್ಮ ಜೊತೆ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡಿದ್ದಾರೆ. ಬಂದು ನನ್ನ ಹತ್ರ ಎಲ್ಲ ಹೇಳ್ದ, ನೀವೇ ಮಾಡಬೇಕು, ನೀವೇ ಮಾಡಿಕೊಡ್ಬೇಕು ಅಂತ ಹೇಳ್ದ. ಮೆಜೆಸ್ಟಿಕ್ ಅಂದಮೇಲೆ ಮೆಜೆಸ್ಟಿಕ್ ಸುತ್ತಮುತ್ತಲೇ ಸಿನಿಮಾ ನಡೆಯುತ್ತೆ, ಹಾಗಾಗಿ ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಆಪರ್ಚುನಿಟಿ ಕೊಟ್ಟಿರೋ ಇದಕ್ಕೆ ನಮ್ಮ ನಿರ್ಮಾಪಕರು ಸರ್ಗೆ ಮತ್ತು ನಮ್ಮ ಡೈರೆಕ್ಟರ್ ರಾಮಣ್ಣ ಸರ್ಗೆ, ನಮ್ಮ ಡ್ಯಾಡಿ ಆಶೀರ್ವಾದ ಮಾಡಿರೋದಕ್ಕೆ ಎಲ್ಲದಕ್ಕೂ ಧನ್ಯವಾದಗಳು ಹೇಳ್ತೀನಿ. ಮತ್ತು ಫಸ್ಟ್ ಆ್ಯಂಡ್ ಮೋಸ್ಟ್ಲಿ ಐ ವಾಂಟ್ ಟು ಥ್ಯಾಂಕ್ ಆಲ್ ದ ಮೀಡಿಯಾ ಪೀಪಲ್. ನಿಮ್ಗಳ ಆಶೀರ್ವಾದದಿಂದನೇ ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತು ಎಲ್ಲ ಹೀರೋಗಳಾಗಲಿ, ಆರ್ಟಿಸ್ಟ್ಗಳಾಗಲಿ, ಇಲ್ಲ ಇನ್ನೊಬ್ಬರು ಶೈನ್ ಆಗಿದ್ದಾರೆ ಅಂದರೆ ಅದು ನಿಮ್ಮಿಂದನೇ. ಸೊ ಅವ್ರಿಗೆಲ್ಲ ಹೆಂಗೆ ನೀವು ಬ್ಲೆಸ್ ಮಾಡಿದಿರೋ, ನಮ್ಮ ಸಿನಿಮಾಗೂ ಹಂಗೆ ಬ್ಲೆಸ್ ಮಾಡಿ, ನನಗೂ ಹಂಗೆ ಬ್ಲೆಸ್ ಮಾಡಿ ನಿಮ್ಮ ಮಾಡ್ಲಲ್ಲಿ ಹಾಕ್ಕೊಳ್ಳಿ ಅಂತ ನಾನು ಬೇಡ್ಕೋತೀನಿ. ಮತ್ತು ಈ ಚಿತ್ರದ ಬಗ್ಗೆ ಹೇಳಬೇಕು ಅಂದ ತಕ್ಷಣ ನಮ್ಮ ರಾಮಣ್ಣ ನಮಗೆ ಹೇಳಿದಾಗ ನಂಗೆ ತುಂಬ ಖುಷಿ ಆಯಿತು. ನಾನು ರಂಗಭೂಮಿ ಹಿನ್ನೆಲೆಯಿಂದ ಬಂದಿರೋದು. ಸೊ ಈ ಥರ ಒಂದು ಪಾತ್ರ ಇದೆ ಅಂತ ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಸೊ ಡೆಫಿನೆಟ್ಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಟ್ಕೊಂಡ್ವಿ. ಆಮೇಲೆ ಟೈಟ್ಲ್ ಹೇಳಿದ ತಕ್ಷಣ ಖುಷಿ ಆಯಿತು. ಸೊ ಟೈಟ್ಲ್ ಅಂತ ಬಂದಿದ ತಕ್ಷಣ ಫಸ್ಟು ಗ್ಯಾಪ್ನ ಬರೋದೇ ನಮ್ಮ ಡಿ ಬಾಸ್ ಅವರು. ಡಿ ಬಾಸ್ಗೆ ಅಪ್ಪಟ ಅಭಿಮಾನಿ. ಫಸ್ಟು ನಾನು ಶಿವಣ್ಣ ಲಾಂಗ್ ಹಿಡ್ಕೊಂಡು ನೋಡಿದ್ರೆ ನೆಕ್ಸ್ಟು ಡಿ ಬಾಸ್ನೇ ನೋಡಿರೋದು. ಸೊ ಡಿ ಬಾಸ್ ಅವ್ರು 25ನೇ ವರ್ಷ ಪಾದಾರ್ಪಣೆ ಆಗಿ ಅದೇ ಟೈಮ್ಗೆ ನಮ್ಮ ಈ ಸಿನಿಮಾ ಲಾಂಚ್ ಆಗ್ತಾ ಇರೋದು ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ. ಅವರಲ್ಲಿ ಒಂದು 2% ಇಲ್ಲ 1% ನಮಗೆ ಬಂದ್ಬಿಟ್ರೆ ಅದೇ ದೊಡ್ಡ ಸಾಧನೆ ನಮ್ಮ ಜೀವನದಲ್ಲಿ ಅನ್ನೋದು ಇದು. ನಮ್ಮ ಮಾದರಿ ಅಣ್ಣವರಂತೆ ನಾನು ಅವ್ರ ಆಶೀರ್ವಾದದಲ್ಲಿ ಬೆಳಿಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಈ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ರಾಮಣ್ಣ ಅವರೇ ಸ್ಕ್ರಿಪ್ಟೆಲ್ಲ ಹೇಳ್ತಾರೆ. ನಾನು ಹಿನ್ನೆಲೆಯಾಗಿ ತುಂಬ ತಯಾರಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದು ಸಿನಿಮಾ ಟೈಟ್ಲಲ್ಲಿ ಹೇಳೋಂಗೆ ಇದೊಂದು ಜವಾಬ್ದಾರಿ. ಮೆಜೆಸ್ಟಿಕ್ 2 ಅಂದರೆ ಮೆಜೆಸ್ಟಿಕ್ 2 ಅಂದರೆ ಬರೀ ಒಂದು ಸಿನಿಮಾ ಅಲ್ಲ, ಇದು ಅದೊಂದು ದೊಡ್ಡ ಜವಾಬ್ದಾರಿ. ಯಾಕಂದರೆ ಒಂದು ಕನ್ನಡ ಇಂಡಸ್ಟ್ರಿಗೆ ಯಾರು ಮರೆಯಲಾಗದಿರೋಂಥ ಒಂದು ದೊಡ್ಡ ಸ್ಟಾರ್ನ ಕೊಟ್ಟಿರೋ ಸಿನಿಮಾ.
ಸೊ ಅದು ನಮಗೆ ಸಿಕ್ಕಿದೆ ಅಂದರೆ ಅದೊಂದು ದೊಡ್ಡ ಜವಾಬ್ದಾರಿ ಅಂದ್ಕೊಂಡು ನನ್ನ 100%, 110% ನಂದು ಎಷ್ಟು ಹಾರ್ಡ್ ವರ್ಕ್ ಆಗುತ್ತೋ ಅಷ್ಟು ಹಾರ್ಡ್ ವರ್ಕ್ ಈ ಸಿನಿಮಾಗಾಗಿ ಏನೇ ಎಂಥದೇ ಇದು ಬಂದರೂ ನಾನು ನಿಂತ್ಕೊಂಡು ಮಾಡಿ ಅದರಲ್ಲಿ ಜಯಿಸ್ತೀನಿ ಅನ್ನೋ ಒಂದು ನಂಬಿಕೆ ನನಗಿದೆ. ಅಷ್ಟೇ 100% ಎಫರ್ಟ್ ನಾನು ಹಾಕಿ ಮಾಡ್ತೀನಿ. ಪ್ಲೀಸ್ ನೀವೆಲ್ಲ ಆಶೀರ್ವಾದ ಮಾಡಿ. ನನಗೆ ಮೀಡಿಯಾ ಅವ್ರ ಸಪೋರ್ಟ್ ಬೇಕು, ಎಲ್ಲರೂ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್. ಸರ್, ಈ ಸಿನಿಮಾಕ್ಕೆ ನಿಮ್ಮ ತಯಾರಿ ಏನೇನಿದೆ ಸರ್? ಸರ್ ಇವ್ರು ಹೇಳಿ, ನಾನು ಕ್ರೈಸ್ಟ್ ಕಾಲೇಜಲ್ಲಿ BBM ಮಾಡಿದ್ದೀನಿ. ಸೊ ಅದಾದಮೇಲೆ ಸಿನಿಮಾಲಿ ಡೈರೆಕ್ಷನ್ ಕೋರ್ಸ್ ಮಾಡಿದ್ದೀನಿ. ನಮ್ಮ ಯೋಗ್ಯ ಮಹೇಶ್ ಸರ್ ಜೊತೆ ಇದ್ದೆ. ಆಮೇಲೆ ಹಿಂಗೆ ಇಂಡಸ್ಟ್ರಿಯಲ್ಲೆಲ್ಲ ಸುತ್ತಾಡ್ಕೊಂಡಿದ್ವಿ. ಸರ್, ಈ ಸಿನಿಮಾ ಕ್ಯಾರೆಕ್ಟರ್ಗೆ ನಿಮ್ಮ ತಯಾರಿ ಏನೇನಿದೆ? ಸರ್, ನಾನು ಫಸ್ಟಿಂದನೂ ಫೈಟ್ಸು ಡ್ಯಾನ್ಸ್ ಎಲ್ಲ ಕಲ್ತ್ಕೊಂಡೇ ಬಂದಿದ್ದೆ. ಚಿಕ್ಕ ವಯಸ್ಸಿಂದ ನಮ್ಮ ತಂದೆಯವರೆಲ್ಲ ಕಲಿಸಿದ್ರು. ಸೊ ಆಮೇಲೆ ಈಗೂ ಮತ್ತೆ ಫೈಟ್ಸು ಜಿಮ್ನಾಸ್ಟಿಕ್ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೋತಾ ಇದ್ವಿ. ಮೇಜರ್ಲಿ ಇದೊಂದು ಆ್ಯಕ್ಷನ್ ರಾ ಕಲ್ಟ್ ಸಿನಿಮಾ. ನಮಗೆ ಹೆಂಗೆ ಈ ಓಮಲ್ಲೆಲ್ಲ ಹೆಂಗೆ ಶಿವಣ್ಣ ಕಲ್ಟ್ ಒಂದು ಕ್ಲಾಸಿಕ್ ಬಂತೋ ಆ ಥರದೊಂದು ಸಬ್ಜೆಕ್ಟ್ ಲೈನ್ ಇದು. ಸೊ ಇವರು ಇದರಲ್ಲೂ ಅಷ್ಟೇ ಈ ಕಾಲಕ್ಕೆ ತಕ್ಕಂಗೆ ಇದರಲ್ಲಿ ಬೇಕು ಅಂತೆಲ್ಲ ಹೇಳಿದ್ದಾರೆ. ಸೊ ಈ ಕಾಲಕ್ಕೆ ತಕ್ಕಂಗೆ ಈ ಸ್ಟಂಟ್ಸು ಏನೇನು ಅಪ್ಡೇಟ್ಸ್ ಆಗಬೇಕು ಅದನ್ನೆಲ್ಲ ಮಾಡಿಕೊಂಡು ಮತ್ತು ಎಲ್ಲ ಥರದ್ದು ಇದು ಮಾಡ್ಕೊತೀನಿ. ವಯಸ್ಸಿಂದ ಅಪ್ಪನ ಸೋಲು ಗೆಲುವು ನೋಡ್ಕೊಂಡೇ ಬಂದಿರೋದು. ನಮ್ಮ ಡ್ಯಾಡಿ ಯಾವತ್ತೂ ಗೆದ್ದಾಗ ಹಾರಾಡಲಿಲ್ಲ, ಸೋತಾಗ ನಮ್ಗೆ ಯಾರಿಗೂ ಮನೇಲಿ ಕುಗ್ಗೋದು ಅನ್ನೋದು ಬರಲಿಲ್ಲ. ನಮ್ಮನ್ನೆಲ್ಲ ಯಾವತ್ತೂ ಒಂದೇ ಥರ ನೋಡಿದ್ದಾರೆ. ಸೊ ಸಿನಿಮಾ ಇಂಡಸ್ಟ್ರಿ ನಮಗೆ ಫುಡ್ ಕೊಟ್ಟಿದೆ, ಬೆಡ್ ಕೊಟ್ಟಿದೆ, ಎಲ್ಲ ಚೆನ್ನಾಗಿ ಇಟ್ಟಿದ್ದೇವರು ಒಳ್ಳೆ ಆಶೀರ್ವಾದ ಮಾಡಿದ್ದಾನೆ. ನಮ್ಮ ತಂದೆಯವರು ಹೇಳಿರೋದು ಇಷ್ಟೇ, ಯಾರ್ದು ಒಬ್ರದ್ದು ₹1 ನಾವು ಏನಾದ್ರು ಒಂದು ಮಾಡಬೇಕಾದ್ರೆ ಅವ್ರದ್ದು ಅಕೌಂಟಬಿಲಿಟಿ ಇರಬೇಕು. ಮತ್ತು ಮೇಜರ್ಲಿ ನಮ್ಮ 100% ಕೊಡಬೇಕು ಅದಕ್ಕೆ. ಅದನ್ನ ಇಟ್ಕೊಂಡು ದೇವರ ಆಶೀರ್ವಾದ ತಗೊಂಡು ಒಳ್ಳೆ ಕೆಲಸನೇ ಮಾಡಬೇಕು. ಕನ್ಸು ಮನಸ್ಸಲ್ಲೂ ಒಬ್ರು ಕೆಟ್ಟದ್ದು ಬಯಸಬಾರ್ದು ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಗಣ್ಯರಿಗೂ ಕೂಡ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಬ್ಬಳಾಗಿರೋದು ತುಂಬ ಖುಷಿ ಕೊಡ್ತಾ ಇರೋಂಥ ವಿಷಯ. ಇದು ನನ್ನ 16ನೇ ಸಿನಿಮಾ ನಾಯಕಿ ನಟಿಯಾಗಿ ಮಾಡ್ತಾ ಇರೋಂಥ. 5 ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಕತೆ ಕೇಳಿದಾಗ ಭಾಳ ಇಷ್ಟ ಆಗಿದ್ದು, ನಾನು ಇದುವರೆಗೂ ಮಾಡಿರೋಂಥ ಸಿನಿಮಾಗಿಂತ ಇದು ಡಿಫ್ರೆಂಟ್ ರೋಲ್ ಆಗಿರ್ಬೋದು, ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಕಂಪ್ಲೀಟ್ ಚೇಂಜ್ ಇದೆ. ಸೊ ಹಾಗಾಗಿ ಈ ಸಿನಿಮಾ ನನಗೆ ಭಾಳ ಇಷ್ಟ ಆಯಿತು. ಡೈರೆಕ್ಟರ್ ಸರ್ ಕತೆ ಹೇಳಿದಾಗಲೂ ಕೂಡ ಭಾಳ ಖುಷಿ ಆಯಿತು ನನಗೆ. ಕ್ಲೈಮ್ಯಾಕ್ಸಲ್ಲಿ ನನ್ನ ಪಾತ್ರ ಬಹಳ ಚೆನ್ನಾಗಿದೆ. ಸೊ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಆ ಒಂದು ಪಾತ್ರನ. ಯಾಕಂದರೆ ಆ ಸ್ಟೋರಿ ಕೇಳಿದಾಗ ಅಷ್ಟು ಖುಷಿ ಆಯಿತು. ನನ್ನ ಇದುವರೆಗೂ ಮಾಡಿರೋಂಥ ಮೂವಿನಲ್ಲಿ ಯಾವುದೂ ಆ ಥರ ಒಂದು ರೋಲ್ ಇಲ್ಲ. ಸೊ ಥ್ಯಾಂಕ್ ಯು. ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಸರ್ ಹಾಗೆ ಪ್ರೊಡ್ಯೂಸರ್ ಸರ್ ಎಲ್ರಿಗೂ ಕೂಡ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಮೆಜೆಸ್ಟಿಕ್ 2 ಮೂವಿಗೆ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಡೈರೆಕ್ಟ್ರು, ಕ್ಯಾಮ್ರಾಮನ್ ಎಲ್ಲರಿಗೂ, ಇಲ್ಲಿರೋ ವ್ಯಕ್ತಿಗಳೆಲ್ಲ ನಮಸ್ಕಾರಗಳು. ನಾನು ಸಿನಿ ಫೀಲ್ಡಿಗೆ ಬಂದು 28 ಇಯರ್ಸ್ ಆಯಿತು. ಈಗ ಮಾಸ್ಟ್ರಾಗಿ 1 ಇಯರ್ ಆಯಿತು. 1 ಇಯರಲ್ಲಿ ಈಗ ಇವರು ಕರೆದು, ಅನಜಿನಗರ ಸರ್ ಕರೆದು ಈ ಸಿನಿಮಾ ನೀವು ಮಾಡಿ ಅಂತ ಹೇಳಿದರು. ಡೈರೆಕ್ಟರ್ ಸರ್ ಹತ್ರ ಕೇಳಿದೆ ಕಾನ್ಸೆಪ್ಟು. ಅದ್ಭುತವಾಗಿದೆ, ಒರಿಜಿನಲ್ ಸ್ಟೋರಿ, ಹೆಂಗೆ ರೌಡಿಸಮ್ ಮಾಡಬೇಕು ನೀವು ತಯಾರಾಗಿ ಅಂತ ಹೇಳಿದರು. ಮೊನ್ನೆ ಫೋಟೋ ಶೂಟ್ ಮಾಡೋವಾಗಲೇ ಹೀರೋ ಸಾಹೇಬರು ನೋಡಿದ್ನಿ, ಅದ್ಭುತವಾಗಿ ಮಾಡ್ತಾಯಿದ್ದಾರೆ. ಇಲ್ಲೇ ಕಾಣ್ತಾ ಇದ್ದಾರೆ ನೋಡಿ, ಫೋಟೋಸ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಸೊ ಅವ್ರನ್ನ ಹೆಂಗೆ ಡೆವಲಪ್ಮೆಂಟ್ ಮಾಡಬೇಕಂತ ನನಗೆ ಗೊತ್ತು. ಚೆನ್ನಾಗಿ ಫೈಟ್ ಮಾಡಿಸ್ತೀನಿ. ಈ ವರ್ಷ 24 ಇಯರ್ಸ್ ಆ ಟೈಮ್ಗೆ ಏನಿದೆ, ಮೆಜೆಸ್ಟಿಕಲ್ಲಿ ಹೆಂಗೆ ನಡೀತಾ ಇದೆ, ದಂಧೆಗಳು ಹೆಂಗಿದೆ, ನೈಟು ಬಸ್ಸಲ್ಲಿ ಏನೇನು ಹೋಗ್ತಾ ಇರುತ್ತೆ ಬರುತ್ತೆ ಎಲ್ಲ ಗೊತ್ತು. ಆ ಥರ ರೌಡಿಸಮ್ ಸ್ಟೋರಿದು ಅದೇ ಥರನೇ ನ್ಯಾಚುರಲ್ ತೆಗೆದು ಒಬ್ಬರನ್ನ ಸಾಯಿಸ್ಬೇಕಂದ್ರೆ ಅವ್ರು ಹೋಗೋ ಟೈಮಿಂಗು, ಬರೋವಾಗ ಟೈಮಿಂಗು ಎಲ್ಲ ನೋಡಿಕೊಂಡು ಮಾಡ್ತಾರಲ್ಲ ಅಟ್ಯಾಕು, ಆ ಥರ ಒರಿಜಿನಲ್ ಸ್ಟೋರಿ. ಫೈಟನ್ನು ಹಂಗೆ ತೆಗಿತೀನಿ, ಫುಲ್ಲು ಕಾನ್ಫಿಡೆಂಟಲ್ಲೇ ತೆಗಿದ್ದೀನಿ ಹೀರೋ ಸಾಹೇಬ್ರ ಮೇಲಿಂದ. ಆ ಇಂಡಸ್ಟ್ರಿಗೆ ನಾವು ಕೊಟ್ಟಿರೋ ಇದು ಅಹಂಕಾರ ಅಲ್ಲ, ಹೇಳಲಿಲ್ಲಾರೆ ಗೊತ್ತಾಗಲ್ಲ. ಥಿಯೇಟ್ರ್ ಉಳ್ಕೊಂಡಿದೆ. ನಮ್ಮ ಕಾಲದಲ್ಲಿ ಸಿನಿಮಾ ಥಿಯೇಟ್ರೇ ನಮಗೆ ದೇವಸ್ಥಾನ. ನಾನು ಮಡ್ರಾಸು
ಹೈದರಾಬಾದು ಎಲ್ಲ ಪಿಕ್ಚರ್ ತರಕ್ಕೆ ಹೋದರೆ ನಮ್ದೆಲ್ಲ ಅವಾಗೆಲ್ಲ ಮಡ್ರಾಸಲ್ಲೇ ನಡೀತಾ ಇತ್ತು ಕೆಲಸ ಕಾರ್ಯ ಎಲ್ಲ. ನಾನು ಥಿಯೇಟ್ರ್ಗಳಿಗೆ ಕೈ ಮುಗಿತಾ ಇದ್ದೆ. ನನ್ನ ಜೊತೆಲಿದ್ದಾರೆ, ಎಲ್ಲಪ್ಪ ದೇವಸ್ಥಾನ ಕಾಣ್ತಾ ಇಲ್ಲ ಕೈ ಮುಗಿತಾ ಇದೆ ಅಂದರು. ಅನ್ನೋರು ಇಲ್ಲಪ್ಪ ನಮಗೆ ಥಿಯೇಟ್ರೇ ದೇವಸ್ಥಾನ. ಆವಾಗ ಬರೀ ಆಡಿಯೋ ಬಿಟ್ಟರೆ ಥಿಯೇಟ್ರಿಂದ ಕನೆಕ್ಷನ್ ಬರೋದು. ನಾನು ಇವತ್ತೂ ಶುಕ್ರವಾರ ಮೆಜೆಸ್ಟಿಕ್ ಕಡೆ ನಮ್ಮ ಕಾಲದಲ್ಲಿ 20 ಥಿಯೇಟ್ರ್ ಇತ್ತು, ಇವಾಗ 6-7 ಥಿಯೇಟ್ರ್ ಇದ್ರೆ. ಆದರೂ ಎಲ್ಲ ಥಿಯೇಟ್ರ್ಗಳು ಕೈ ಮುಗ್ಕಡೆ ಬರೋದು. ಅದೇ ಥರ ಒಂದು ಸರಿ ನಮ್ಮ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೆ ತೆಲುಗು. ಮೊನ್ನೆ ಒಂದು ಚಿರಂಜೀವಿ ಒಂದು ಪಿಕ್ಚರ್ ತಂದೆ ಮಗ ಮಾಡಿದರು, ಅದು ಸುಮಾರು ಆಯಿತು. ನೆಕ್ಸ್ಟು ಮಹೇಶ್ ಬಾಬುದು ಒಂದು ಪಿಕ್ಚರು ಅವರೇ ರಿಲೀಸ್ ಮಾಡಿದ್ರು. ನಾನು ಹೋಗಿ ಕೇಳಿದೆ, ಅದು ಲಾಸ್ ಆಗಿದೆ ಪಿಕ್ಚರ್ ಕೊಡ್ರಿ ಅಂತ. ಯಾಕಂದರೆ ನಾನು ಮೊದಲೆಲ್ಲ ಕೊಡ್ತಾ ಇದ್ನಲ್ಲ ಎಲ್ಲರಿಗೂ ಅಂತ. ಅವರು ಇಲ್ಲ, ಈ ಪಿಕ್ಚರ್ ಬೇರೆಯವ್ರು ಮಾರ್ಬಿಟ್ಟಿದ್ದೀರಿ ಅಂದರು. ಅವಾಗ ಹೇಳಿದೆ, ಈ ಟ್ಯಾಕ್ಟೀಸು ಈ ಬುದ್ಧಿವಂತಿಕೆ ನಾನು ಆ ಕಾಲದಲ್ಲಿ ಕಲ್ತ್ಬಿಟ್ಟಿದ್ರೆ ನಿಮ್ಮ ತಂದೆ ನಿಮ್ಮ ತಾತ ಎಲ್ಲ ಇವತ್ತು ಥಿಯೇಟ್ರ್ ಇರ್ತಾ ಇರಲಿಲ್ಲಪ್ಪ, ಟ್ಯಾಕ್ಸ್ ಕಡ್ದಿರ ಮಾರ್ಕೊಂಡ್ಬಿಡ್ತಾಯಿದ್ರು ಈ ಥರದ. ಆಮೇಲೆ ಅವ್ರು ಕಣ್ಣೀರು ಹಾಕ್ಕೊಂಡು ಆ ಏರಿಯಾ ಕೊಟ್ಟರು. ಹಂಗೆ ಜನಗಳಲ್ಲಿ ಎಲ್ಲೋ ಒಂದು ಕಡೆ ಮಾನವೀಯತೆ ಹೇಳಿದ್ರೆ ಗೊತ್ತಾಗ್ತದೆ. ಯಾಕಂದರೆ ತಾತ ಮಕ್ಕಳು ಅವ್ರ ಪರಂಪರೆ ಮೊಮ್ಮಕ್ಕಳು ಗೊತ್ತಿರಲ್ಲ. ಅದಕ್ಕೆ ಇವಾಗ ಈ ಮಾತು ಹೇಳ್ತಾ ಇದ್ದೀನಿ. ನಾನು 84ನೇ ಇಸ್ವಿಲಿ ಫಿಲಿಮ್ ಪ್ರೊಡ್ಯೂಸರ್ ಮಾಡಿದೆ. ನನಗೆ ಪ್ರೊಡ್ಯೂಸರ್ ಮಾಡಿದ್ದು ಏನೋ ನನ್ನ ಮಗ ಬರೀ ಟಿಫನ್ ತಿಂತೀಯಲ್ಲೋ, ಅಂಬರೀಷ್ ಅವ್ರದ್ದು ಪರ್ಮನೆಂಟ್ ಪಿಕ್ಚರ್ ಮಾಡ್ತಾ ಇದ್ದೆ. ಬೇಟೆ, ಮಿಶ್ರ ಜಾತಿ, ದಿಗ್ವಿಜಯ, ವಿಶ್ವರೂಪ ಎಲ್ಲ ಪಿಕ್ಚರ್ ನಾನೇ ರಿಲೀಸ್ ಮಾಡ್ತಾ ಇದ್ದೆ. ದಿಗ್ವಿಜಯ ಶ್ರೀನಾಥ್ ಪ್ರೊಡ್ಯೂಸರು 27 ಅಡಿ ಕಟೌಟ್ಸ್ ಹಾಕ್ದೆ ಸಾಗರಲ್ಲಿ, 3 ಜನದ 25. ನಂದು 2 ಅಡಿ ಕಟೌಟ್ರು ಜಾಸ್ತಿ ಹಾಕ್ಸ್ಬಿಟ್ಟು ಆ ಬಿಲ್ ನೀನೇ ಕೊಡಪ್ಪ ಅಂದೆ. ಅಶೋಕ್ ಹೇಳಿ ಅವರೇ ಬಿಲ್ ಕೊಟ್ಟರು. ಹಂಗೆ ಬರೀ ಹಿಂಗೆ ಮಾಡ್ತಾ ಇದೆಯಾ, ನೀನೊಂದು ಪಿಕ್ಚರ್ ಮಾಡು ಅಂದರೆ ನಾನು ಬೇಡಪ್ಪ ಆರಾಮಾಗಿದ್ದೀನಿ, ನಾವು ಇಷ್ಟಕ್ಕೇನೆ ಅಂತಂದೆ. ಇಲ್ಲ ಮಾಡು ಅಂತೇಳಿ ಅಶೋಕ್ 50,000 ರೂಪಾಯಿ ಕೊಡಿಸಿ ರಾಜೇಂದ್ರ ಬಾಬು ಅವ್ರಿಗೆ ಅಡ್ವಾನ್ಸ್ ಕೊಡಿಸಿ ಹಂಗೆ ಪ್ರಾರಂಭ ಮಾಡಿಸಿದ್ರು. ಅವರು ಪ್ರಾರಂಭ ಮಾಡಿಸಿದ್ದು ನಾನು ಪ್ರೊಡ್ಯೂಸರ್ ಆದಾಗಿಂದ ಎಷ್ಟೋ ಜನ ನಮ್ಮ ಸಿನಿಮಾಲ್ಲಿ ಕೆಲಸ ಮಾಡಿದ್ದಾರೆ. ಒಂದು 15 ಫಿಲಮಲ್ಲಿ ಎಲ್ಲ ವರ್ಕರ್ಸ್ ಇರ್ಬೋದು. ನಮ್ಮ ಸಿನಿಮಾಲಿ ನಾನು ಕೊಟ್ಟಿರೋ ದುಡ್ಡು ಮರ್ತೋಗಿರ್ತಾರೆ, ನಾನು ಹಾಕಿರೋ ಊಟ ಮರ್ತಿರಲ್ಲ. ಯಾಕಂದರೆ ನಾನೇನು ತಿಂತೀನೋ ಅದೇ ಆಗ್ತಾ ಇದೆ ಎಲ್ಲರಿಗೂ. ಆ ಒಂದು ಇದು ಇವತ್ತು ನೀವು ಈ ಥಿಯೇಟ್ರವರು ಇದು ಮಾಡ್ಕೊಂಡಾಗೆ ನೀವು ನಾನು ಅಕಸ್ಮಾತ್ ನಿಮಗೆ ಸಿಕ್ಕಲಿಲ್ಲ ಇದಾಗಲಿಲ್ಲ ಅಂದರೆ ನಮ್ಮ ಈ ಚಿತ್ರಕ್ಕೆ ನಮ್ಮ ಡೈರೆಕ್ಟ್ರು ಇವರೆಲ್ಲ ಇರ್ತಾರೆ, ಬಂದು ನೀವೇನು ಇದು ಮಾಡ್ಬೋದು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಭಿನ್ನವಿಸ್ಕೊತಾ ಇದ್ದೀನಿ, ಪ್ರಾರ್ಥಿಸ್ತೀನಿ. ನನಗೇನಿದ್ರು ಆರ್ಡ್ರ್ ಮಾಡೋ ರೂಢಿ, ಇದೆಲ್ಲ ಮಾಡಿ ರೂಢಿ ಇರಲಿಲ್ಲ. ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಇದ್ರ ಮುಖಾಂತರ ನಮ್ಮ ಸಿನಿಮಾಲಿ ಯಾರು ಆರ್ಟಿಸ್ಟ್ ಮಾಡಿದ್ರಾಗಲಿ ನಾನು ಕೊಟ್ಟಿರೋ ದುಡ್ಡು ಮರ್ತೋಗಿರ್ತೀರ. ಆ ದುಡ್ಡು ಖರ್ಚಾಗ್ಬಿಟ್ಟಿರ್ತದೆ, ಖರ್ಚಾಗಿ ಅದು ಬೆಳೆದಿರುತ್ತೆ ಸಾವಿರಾರು ಪಟ್ಟು ಇದರಲ್ಲಿ. ಬಟ್ ನಾನು ಹಾಕಿರೋ ಊಟ ನಿಮ್ಗೆ ಜ್ಞಾಪಕ ಇರುತ್ತೆ. ನೀವು ದಯವಿಟ್ಟು ಈ ಸಿನಿಮಾಗೆ ನಿಮ್ಗೇನ, ಯಾಕಂದರೆ ಮನುಷ್ಯ ಧರ್ಮ ಏನಂದರೆ ಅಲ್ಲಲ್ಲೇ ತೀರಿಸ್ಕೊಂಬಿಡ್ಬೇಕಂತೆ, ಇಲ್ಲಾಂದರೆ ಹಂಸಾಗಿ ಅವು ಕಾಡ್ತಾವಂತೆ. ಇದು ನನಗೆ ಎಕ್ಸ್ಪೀರಿಯೆನ್ಸು. ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇನ್ನೂ ಏನೇನೋ ಹೇಳಬೇಕು, ಈಗ ಟೈಮ್ ಇಲ್ಲ. ಓಕೆ, ಇಷ್ಟು ಸದ್ಯಕ್ಕೆ ಹೇಳಿರ್ತೀನಿ ಅಣ್ಣ. ಇನ್ನು 5 ಪ್ರಶ್ನೆ. ನಿಮಿಷ